ಎಲ್ರಿಗೂ ನಮಸ್ಕಾರ. ಹಾಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಈ ಒಂದು ವುಮೆನ್ಸ್ ಡೇಗೆ ಎಷ್ಟೋ ನಮ್ಮ ಸಹೋದರರು, ನಮ್ಮ ಸ್ನೇಹಿತರು ಆನ್ಲೈನ್ ತುಂಬ ಪೋಸ್ಟ್ಗಳು ಹಾಕಿದ್ರು. ತಾಯಿ ಅಂದರೆ ಹಾಗೆ, ಹೆಂಡತಿ, ಅಕ್ಕ ಹೀಗೆ ಅಂತ. ಇವರೆಲ್ಲರ ಹತ್ರ ನನಗೆ ಪ್ರಶ್ನೆ ಇದೆ. ಈ ವುಮೆನ್ಸ್ ಡೇ ಅನ್ನೋದು ಬರೀ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅಲ್ಲ, ಅಥವಾ ಆಫ್ಲೈನ್ ಅಲ್ಲಿ ನಿಮ್ಮ ಮನೇಲೂ ಕೂಡ, ಅಥವಾ ಇನ್ನು ದಿನಾನೂ ಅಥವಾ ಮಾರ್ಚ್ 8 ಅಷ್ಟೇನಾ? ಅಲ್ಲ, ಯಾಕೆ ಈ ಪ್ರಶ್ನೆ ಅಂತಂದರೆ, ಇಲ್ಲಿ ಆನ್ಲೈನಲ್ಲಿ ಪೋಸ್ಟ್ ಮಾಡಿರೋ ಎಷ್ಟೋ ಸ್ನೇಹಿತರು, ಅಣ್ಣ ತಮ್ಮಂದಿರು, ಅದೆಷ್ಟು ಜನ ತಮ್ಮ ಮನೆಯಲ್ಲಿ ತಮ್ಮ ತಾಯಿಗೆ ಅಥವಾ ತನ್ನ ಸಹೋದರಿಗೆ ಅಥವಾ ತನ್ನ ಹೆಂಡತಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅನ್ನೋ ಒಂದು ಕ್ವಶನ್ನು. ಅಲ್ಲ, ನಾನು ಎಲ್ಲ ಗಂಡಸರು ಅಂತ ಹೇಳಲ್ಲ, ಕೆಲವು ಗಂಡಸರು ಪ್ರಾಮುಖ್ಯತೆ ಕೂಡ ಕೊಟ್ಟಿದ್ದಾರೆ. ಆದರೂ ನನ್ನ ಸಣ್ಣ ಒಂದಷ್ಟು ಸರಳ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಹೇಗಿರುತ್ತೆ ಅಂತ ನೋಡೋಣ. ದಿನ ಇಡೀ ನಿಮ್ಮ ತಾಯಿ ಮನೇಲಿ ಕೆಲಸ ಮಾಡ್ತಿರ್ತಾಳೆ. ಲೈಕ್ ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಬಟ್ಟೆ ತೊಳೆಯೋದು. ಯಾರಾದರೂ ಒಂದಿನ ಹೋಗ್ಬಿಟ್ಟು ಪಾತ್ರೆ ತೊಳೆಯೋದಾಗಲಿ ಅಥವಾ ಮನೆ ಒರೆಸೋದಾಗಲಿ ಬಟ್ಟೆ ತೊಳೆಯೋದಾಗಲಿ ಮಾಡಿದ್ದೀರಾ ಅಂತ. ಇನ್ನೊಂದು ಪ್ರಶ್ನೆ, ನೀವು ತಿಂದಿರೋ ತಟ್ಟೆ ಆಗಿರಲಿ ಅಥವಾ ಲೋಟ ಆಗಿರಲಿ, ನೀವೇ ಎತ್ತಿ ಹೋಗಿ ಸಿಂಕ್ನಲ್ಲಿ ಇಡೋದೇ ಆಗಿರಲಿ ಅಥವಾ ಅದನ್ನೇ ತೊಳೆಯೋದಾಗಲಿ ಮಾಡಿದ್ದೀರಾ? ಅಥವಾ ನೀವು ಯೂಸ್ ಮಾಡಿರೋ ಬಟ್ಟೆಗಳನ್ನ ಯಾವತ್ತೂ ನೀವೇ ವಾಶ್ ಮಾಡಿದ್ದೀರಾ? ಎಕ್ಸೆಪ್ಟ್ ಹಾಸ್ಟೆಲ್. ಮನೇಲಿರಬೇಕಾದ್ರೆ ನಾನು ಕೇಳ್ತಾ ಇರೋ ಪ್ರಶ್ನೆಗಳು. ಇನ್ನು ಈ ಪ್ರಶ್ನೆಗಳು ಕೆಲಸಕ್ಕೆ ಸಂಬಂಧಿತವಾಗಿ ಮಾತ್ರ ಇಲ್ಲ. ಅವಳು ಯಾವತ್ತು ಮೆಂಟಲಿ ವೀಕ್ ಆಗಿರ್ತಾಳೆ, ಡಿಪ್ರೆಸ್ ಆಗಿರ್ತಾಳೆ, ಯಾವತ್ತಾದರೂ ಅವಳ ಹತ್ರ ಕೂತ್ಕೊಂಡು ಮಾತಾಡಿದ್ದೀರಾ? ನಿಮ್ಗೆ ಲೋನ್ಲಿನೆಸ್ ಫೀಲ್ ಆಗ್ತಾಯಿದೆಯಾ, ಹೇಗೆ ಏನು ಅಂತಂದು ಯಾರಾದರೂ ಕೇಳಿದ್ದೀರಾ? ಕೆಲವು ಜನ ಕೇಳಿರ್ತಾರೆ, ಕೆಲವು ಜನ ಆನ್ಲೈನಲ್ಲಿ ಮಾತ್ರ ಪೋಸ್ಟ್ ಹಾಕೊಂಡಿರ್ತಾರೆ. ಅದಕ್ಕೆ ಈ ಕ್ವಶನ್ನು. ಇಲ್ಲಿ ನಾನು ಪೋಸ್ಟ್ ಮಾಡಿರೋವಂಥ ಪಿಕ್ಚರ್ ಒಂದು ಮೂವಿದು, ದ ಗ್ರೇಟ್ ಇಂಡಿಯನ್ ಕಿಚನ್ ಅಂತ. ಆ ಮೂವಿ ನೋಡಿದ್ಮೇಲೆ ನನಗೂ ಅನ್ನಿಸ್ತಪ್ಪ, ತುಂಬ ಸಣ್ಣ ಸಣ್ಣ ವಿಚಾರಗಳಲ್ಲಿ ನಮ್ಮ ಹೆಣ್ಮಕ್ಳೇ ಗಂಡಸರಿಗೆ ಆ ಥರ ಹ್ಯಾಬಿಟ್ನ ಕಲಿಸ್ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತು ನನಗೊಂದು ಸಾತಿ. ಅದು ಇರಬಹುದು, ಚಿಕ್ಕಂದಿನಿಂದಲೂ ಅಮ್ಮ ಆಗಲಿ, ಅಕ್ಕ ತಂಗಿ ಆಗಲಿ, ಒಂದು ಸಹೋದರನಿಗೆ ಅಥವಾ ಮಗನಿಗೆ ಒಳ್ಳೆ ಪಾಠ ಅಥವಾ ಸಂಸ್ಕೃತಿ ಕಲಿಸಿದ್ದೇ ಆದರೆ ಮುಂದೆ ಬರೋ ಹೆಂಡತಿಗೆ ತೊಂದರೆ ಆಗಲ್ಲ ಆ ರೀತಿ ಅಂತ ಅನ್ನೋದು ನನ್ನೊಂದು ಭಾವನೆ. ನಾನಿಲ್ಲಿ ಈ ಮೂವಿನ ಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ಈ ಮೂವಿನ ನೋಡಿ ಎಷ್ಟೋ ವಿಷಯಗಳು ತಿಳಿಯುತ್ತೆ, ಇವನ್ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ. ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಹಾಕಿ. ಥ್ಯಾಂಕ್ ಯು.